ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ಸ್. ಇವತ್ತು ನಾನು ನಿಮಗೆ ಮಸಾಲೆ ದೋಸೆ, ಕೆಂಪು ಚಟ್ನಿ ಮತ್ತು ಆಲೂ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಂತೂ ತುಂಬ ಈಸಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಂಡು ಅದಕ್ಕೆ ಒಂದು 10ರಿಂದ 12 ಬ್ಯಾಡಗಿ ಮೆಣಸಿನ್ಕಾಯಿ, 2 ಟೊಮೊಟೊನ ಒಂದು ಕುದಿ ಬೇಯಿಸ್ಕೋಬೇಕು. ನಂತರ ಒಂದು ಬಾಣಲೆಯಲ್ಲಿ 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅರ್ಧ ಈರುಳ್ಳಿ, 2 ಈರುಳ್ಳಿ, ಅರ್ಧ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಹುರ್ಕೊಂಡು ಮಿಕ್ಸಿ ಜಾರಿಗೆ ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ರುಬ್ಕೋಬೇಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಈಗ ಆಲೂ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಆಲೂಗಡ್ಡೆನ ಒಂದು ಕೂಗಿಸ್ಕೊಂಡಿದ್ದೀನಿ ವಿಷಲ್ನ. ಅದು ಸ್ವಲ್ಪ ಸಾಫ್ಟಾಗಿ ಬೆಂದರೆ ಸಾಕು. ನಂತರ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಅರ್ಧ ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಸಾಸಿವೆ, ಒಂದು 2 ಕಡ್ಡಿ ಕರಿಬೇವು ಹಾಕ್ಬಿಟ್ಟು ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಹಣ್ಣು, ಉಪ್ಪು, ಅರಿಶಿನ ಪುಡಿ ಎಲ್ಲ ಬಾಡಿಸ್ಕೊಂಡು ಬೇಯಿಸಿರೋವಂಥ ಆಲೂಗಡ್ಡೆ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಆಲೂ ಪಲ್ಯ ರೆಡಿ ಆಗುತ್ತೆ. ಈಗ ಆಲೂ ಪಲ್ಯ ರೆಡಿಯಾಗಿದೆ. ಒಂದು ಕಡೆ ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಪ್ಯಾನ್ ಕಾದ್ಮೇಲೆ ಸ್ವಲ್ಪ ನೀರಾಗಿ ಸಿಮ್ಮಿಸ್ಬಿಟ್ಟು ಒಂದು ಬೌಲು ಅಥವಾ 1 ಸ್ಪೂನ್ ಆಗಲಿ ದೋಸೆ ಹಿಟ್ಟು ತೊಗೊಂಡು ತವದ ಮೇಲೆ ಹಾಕಿ ಮಾಡಿಟ್ಕೊಂಡಿರೋಂಥ ಚಟ್ನಿನ ಫುಲ್ಲು ದೋಸೆ ಮೇಲೆ ಕವರ್ ಮಾಡಿ ಸ್ವಲ್ಪ ಎಣ್ಣೆ ಬಿಟ್ಟು ಒಂದು 5 ನಿಮಿಷ ರೋಸ್ಟ್ ಆಗೋವರೆಗೂ ಬೇಯಿಸ್ಕೊಂಡು ಒಂದು ಸೈಡಲ್ಲಿ ಆಲೂ ಪಲ್ಯ ಹಾಕಿ ದೋಸೆ ಮಡಚಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ನಮ್ಮ ಚಾನಲ್ನ